ಓಕೆ 24th ಮೂವಿ ರಿಲೀಸ್ ಆಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ, ಯಾವ ರೀತಿ ಜೋಶ್ ಇದೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ಅದೇ ನಮ್ಮದು ಒಂದೊಂದೇ ಕಂಟೆಂಟ್ ಜನಗಳಿಗೆ ಇಷ್ಟ ಆಗಲಿ ಅಂತ ಸಿನಿಮಾ ಮಾಡ್ತೀವಿ. ಅದ್ರ ಚಿಕ್ಕದಾಗಿ ಕಂಟೆಂಟ್ ಬಿಡ್ತಾ ಇದ್ದೀವಿ, ಸಾಂಗ್ಗಳು ಬಿಟ್ವಿ, ಟ್ರೇಲರ್ ಬಿಟ್ವಿ. ಸೊ ಅವೆಲ್ಲ ಜನ ಅಕ್ಸೆಪ್ಟ್ ಮಾಡ್ಕೊಂಡಿರೋದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ನಾವು ಒಂದು ಆ ಕೆಲಸ ಮಾಡೋಕ್ರೆ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಕ್ರಿಯೇಟ್ ಮಾಡ್ಕೋತೀವಿ ನಾವು, ಇದು ಈ ರೀತಿಲಿ ರೀಚ್ ಆಗಬೇಕು ಅಂತ. ಸೊ ಅದೇ ಲೆವೆಲ್ಗೆ ರೀಚ್ ಆಗ್ತಾ ಇದೆ. ಆ್ಯಂಡ್ ಹೌದು, ಒಂದು ಸ್ವಲ್ಪ ಎಕ್ಸಾಮ್ ಬರೆದ ಮೇಲೆ ರಿಸಲ್ಟ್ ನೋಡೋ ಟೆನ್ಷನ್ ಇರುತ್ತಲ್ಲ, ಆ ಟೆನ್ಷನ್ ಅಂತೂ ಇದೆ ಲೈಟಾಗಿ. ಏನು ತುಂಬ ಇಲ್ಲ, ನಾವು ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ವಿ, ಏನು ಟೆನ್ಷನ್ ಇಲ್ಲ ಅಂತ ಹೇಳೋದು ಸುಳ್ಳಾಗ್ಬಿಡುತ್ತೆ. ಇದೆ, ಟೆನ್ಷನ್ ಇದೆ. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಒಬ್ಬ ಪ್ರೊಡ್ಯೂಸರ್ ಬಂಡವಾಳ ಹಾಕಿರ್ತಾನೆ. ಆ ಬಂಡವಾಳ ಎತ್ಕೊಡೋ ಥರ ನಮ್ಮ ಸಿನಿಮಾ ಆಗಿ ಅವ್ರಿಗೂ ಒಂದು 4 ಕಾಸು ಲಾಭ ಆದರೆ ಆವಾಗ ನನ್ನ ಕೆಲಸಕ್ಕೂ ಸಾರ್ಥಕತೆ ಸಿಗುತ್ತೆ ಅಂತ ನಂಬಿರೋ ನಾನು. ಸೊ ಅದಕ್ಕೆ ಅದೊಂದು ಚೂರು ಟೆನ್ಷನ್ ಇದೆ. ರಘು ಸರ್, ವೀಕ್ಷಕರಿಗೆ ಏನು ಹೇಳ್ತೀರಾ? ಕುತೂಹಲ ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ ಅಂತ. ಐ ಥಿಂಕ್ 2003 ಡೇಟ್ ನಾಪ್ಕಲ್ಲ, ಬಹುಶಃ ಏಪ್ರಿಲಲ್ಲಿ ಪ್ಯಾರಿಸ್ ಪ್ರಣಯ ರಿಲೀಸ್ ಆಗಿತ್ತು. ಆವತ್ತು ಏನು ಫೀಲಿಂಗ್ ಇತ್ತು, ಇವತ್ತು ಅದೇ ಫೀಲಿಂಗು ಸಿನಿಮಾ ಮಾಡಿದಾಗ. ಹೊಟ್ಟೆಲ್ಲ ಅಂತ ಒಂಥರ ಕುತೂಹಲ, ಜನಕ್ಕೆ ಇಷ್ಟ ಆಗತ್ತಾ, ನಾವು ಮಾಡಿರೋ ಸಿನಿಮಾ ಇಷ್ಟ ಆಗತ್ತಾ, ನಮ್ಮ ಆ್ಯಕ್ಟಿಂಗ್ ಇಷ್ಟ ಆಗತ್ತಾ ಅಂತ. ಅದು ಬಿಟ್ಟರೆ ಡೆಫಿನೆಟ್ಲಿ ಸಿನಿಮಾ ನಾನು ಇನ್ನೂ ಪೂರ್ತಿಯಾಗಿ ನೋಡಿಲ್ಲ. ಒಂದು ನಂಬಿಕೆ ದಿನಕರ್ ಅವ್ರ ಮೇಲೆ. ಅವರು ಡೈರೆಕ್ಟ್ ಮಾಡಿರ್ತಾರೆ, ಚೆನ್ನಾಗಿ ಮಾಡಿರ್ತಾರೆ, ಒಳ್ಳೆ ಸಿನಿಮಾ ಮಾಡಿರ್ತಾರೆ, ಗೊತ್ತು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ. ಬಟ್ ಆ ನಂಬಿಕೆ ಒಂದು ಹೆಚ್ಚಾಗ್ತಾ ಇದೆ. ಯಾಕಂದರೆ ಜನರ ರಿಯಾಕ್ಷನ್ ನೋಡ್ತಾ ಇದ್ರೆ ಹಾಡುಗಳ ಬಗ್ಗೆ, ಟ್ರೇಲರ್ ಬಗ್ಗೆ ಎಲ್ಲ ಮಾತುಕತೆ, ಅಂದರೆ ಜನ ಒಂದು ಸಿನಿಮಾ ಬಗ್ಗೆ ಮಾತು ಶುರು ಮಾಡ್ತಾರಲ್ಲ, ಅದು ನೋಡಿದಾಗ ಏನೋ ಒಂದು ಸ್ವಲ್ಪ ಧೈರ್ಯ ಬರೋಕ್ಕೆ ಶುರು ಆಗುತ್ತೆ. ಸೊ ಅಫ್ಕೋರ್ಸ್ ಥ್ಯಾಂಕ್ ಯು ಹೇಳಬೇಕು ದಿನುಗೆ, ರಾಯಲ್ ಸಿನಿಮಾ ಅಲ್ಲಿ ನನಗೆ ಆ ಕ್ಯಾರೆಕ್ಟರ್ಗೆ ಹಾಕೊಂಡಿದ್ದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಟು ಜಯಣ್ಣ ಆ್ಯಂಡ್ ಭೋಗಣ್ಣ ಆ್ಯಂಡ್ ದ ಎಂಟೈರ್ ಟೀಮ್. ವಿ ಆಲ್ ಎಂಜಾಯ್ಡ್ ಈ ಸಿನಿಮಾ ಮಾಡೋದಕ್ಕೆ. ವಿ ಎಂಜಾಯ್ಡ್. ಸೊ ಡೆಫಿನೆಟ್ಲಿ ಒಂದು ಎಂಟರ್ಟೈನಿಂಗ್ ಸಿನಿಮಾ, ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅಂತ ನಂಬಿದ್ದೀವಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಬಂದು ನೋಡಲಿ ಅಂತ ಹಾರೈಸ್ತೀನಿ ಅಷ್ಟೇ. ಎಸ್ ವಿರಾಟ್, ವೀಕ್ಷಕರಿಗೆ ಏನು ಹೇಳ್ತೀರಾ? ರಾಯಲ್ ಸಿನಿಮಾ ಯಾಕೆ ನೋಡಬೇಕು? ಹಾಗೆ ನಿಮ್ಮ ಪಾತ್ರ ಈ ಥರ ನೋಡಬೇಕು ಅಂತ ತುಂಬ ಜನ ಇಷ್ಟಪಟ್ಟಿರ್ತಾರೆ. ಆ ಥರ ಆ್ಯಕ್ಟ್ ಮಾಡಿದ್ರೆ ಫುಲ್ ಆ್ಯಕ್ಷನ್ ಮೂವಿ ಅಂತಲೇ ಹೇಳ್ಬೋದು ಇದು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬೇಸಿಕಲಿ ಈ ಸಿನಿಮಾಗೆ ರಾಯಲ್ ಆಗಿ ದುಡ್ಡು ಸ್ಪೆಂಡ್ ಮಾಡಿರೋ ಜಯಣ್ಣ ಭೋಗಣ್ಣ ಸರ್ ಅವರಿಗೆ, ಮತ್ತು ರಾಯಲ್ ಆಗಿ ಡೈರೆಕ್ಟ್ ಮಾಡಿರೋ ನಮ್ಮ ದಿನಕರ್ ಸರಿಗೆ, ಆ್ಯಂಡ್ ನಮ್ಮ ಮೂವಿಯಲ್ಲಿ ನನ್ನ ಜೊತೆ ಮಾಡೋ ಪ್ರತಿಯೊಬ್ಬರು ಆ್ಯಕ್ಟರ್ಸ್ ತುಂಬ ಹಾನೆಸ್ಟ್ ಎಫರ್ಟ್ ಹಾಕಿ ಮಾಡಿದ್ದೀವಿ ಸಿನಿಮಾನ. ಆ್ಯಂಡ್ ನಮ್ಮ ಜನತೆಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ನಾವು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಸೊ 24th ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ಎಂಟೈರ್ ಫ್ಯಾಮಿಲಿ, ನಿಮ್ಮ ಮನೆ ಮಂದಿ ಎಲ್ಲ ಸೇರಿ ಬಂದು ಚಿತ್ರಮಂದಿರಗಳಲ್ಲಿ ನೋಡಿ 100% ನೀವು ಕೊಡೋ 1 ರೂಪಿಗೂ ಎಂಟರ್ಟೈನ್ಮೆಂಟ್ ಇದೆ, ಮೋಸ ಆಗಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಮೂವಿ ಬಗ್ಗೆ. 3 ಜನಕ್ಕೂ ಸಹ ಆಲ್ ದ ಬೆಸ್ಟ್. ನೀವು ಮಿಸ್ ಮಾಡಿದೆ ನಿಮ್ಮ ಫ್ಯಾಮಿಲಿ ಸಮೇತ, ಫ್ರೆಂಡ್ಸ್ ಸಮೇತ ಹೋಗಿ ನೋಡಿ. ಕರ್ಕೊಂಡು ಹೋಗಿ ಅದನ್ನೆಲ್ಲ ಪ್ರಾಮಿಸ್ ಮಾಡೋಣ, ನಾನು ಹೋಗ್ತೀನಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ಪರ್ಸನಲ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಎಸ್ ವೀಕ್ಷಕರೇ, ನೋಡಿದ್ರಿ ಅಲ್ವಾ, ರಾಯಲ್ ಟೀಮ್ ಜೊತೆ ಇವತ್ತು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಅವರು ಸಹ ರಾಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಈಗಲೇ ನೀವೆಲ್ಲರೂ ಸಹ ಹೋಗಿ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 24th ಜನವರಿ ರಾಯಲ್ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಹ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಮೂವಿಯನ್ನ ನೋಡೋದನ್ನ ಮಿಸ್ ಮಾಡಬೇಡಿ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಕನ್ನಡ ಸಿನಿಮಾವನ್ನ ಬೆಳೆಸೋದು ನಮ್ಮೆಲ್ಲರ ಜವಾಬ್ದಾರಿ ಸಹ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.